ಮಾಯೀ ಭವೈರಿಣೇ ಮಾಧ್ವರಾದ್ಧಾಂತವನಚಾರಿಣೇ ವಚೋ ನಖರಿಣೇ ವಾದಿರಾಜಕೇಸರಿಣೇ ನಮಃ. ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರುಸಾರ್ವಭೌಮರ ಕುರಿತಾದ ಒಂದು ಸುಂದರವಾದ ಕೃತಿ, ಈಗ ಕನ್ನಡ ಕೃತಿ ವಿಜಯದಾಸರ ಸುಳಾದಿ. ಭೃಗು ಋಷಿಗಳ ಅಂಶಸಂಭೂತರಾದ ವಿಜಯದಾಸರು ಒಂದು ಸುಂದರವಾದ ಸುಳಾದಿಯನ್ನು ಮಾಡಿದ್ದಾರೆ ವಾದಿರಾಜ ಗುರುಸಾರ್ವಭೌಮರ ಕುರಿತಾಗಿ. ಭೃಗು ಋಷಿಗಳು ಅವರು ಲೋಕ ಸಂಚಾರವನ್ನು ಮಾಡಿ ತಾರತಮ್ಯ ನಿರ್ಣಯವನ್ನು ಮಾಡಿದ ಮಹನೀಯರು. ಆ ಮಹನೀಯರು ಅವರು ನಾರಾಯಣನ ಪಾರಮ್ಯವನ್ನು, ಉಳಿದ ದೇವತೆಗಳ ಸ್ಥಾನಮಾನಗಳನ್ನು ಗುರುತಿಸಿದ, ಕಾರಣವನ್ನು ನಿರೂಪಿಸಿದ ಮಹನೀಯರು. ಅಂತಹ ಭೃಗು ಋಷಿಗಳು ವಾದಿರಾಜರ ಮಹಿಮೆಯನ್ನು ಸುಳಾದಿಯ ಮುಖಾಂತರ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ, ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ವಾದಿರಾಜರ ಕುರಿತಾದ ಈ ಸುಳಾದಿಯ ಚಿಂತನೆಯನ್ನು ನಾವು ಈ ಸಂಚಿಕೆಯಲ್ಲಿ ಮಾಡೋಣ. ಈ ಸುಳಾದಿ ಬಹಳ ಸುಂದರವಾದಂತಹ ಸುಳಾದಿ. ಮಾಧವನಂಘ್ರಿ ನಿತ್ಯ ಮೋದದಲಿ ಭಜಿಪ ಸಾಧು ಸನ್ಮುನಿವರ್ಯ ಸಮ್ಮೋದ ತೀರ್ಥರ ಪಾದ ಸಾದರದಿಂದ ಭಜಿಸಿ ಮೇದಿನಿಗೆ ಭಾರವಾದ ಅಂತ ಆ ಸುಳಾದಿ ಆರಂಭ ಆಗತ್ತೆ. ಅಲ್ಲಿ ಹೇಳ್ತಾರೆ, ವಾದಿರಾಜರು ಭೂಮಿಯಲ್ಲಿ ಅವತಾರವನ್ನು ಮಾಡಿದ್ದಾರೆ. ಅವರು ಅವತಾರ ಮಾಡಿದ ಕೆಲಸ ಏನು? ಒಂದು, ಶ್ರೀಮದ್ ಆಚಾರ್ಯರ ಗ್ರಂಥಗಳ ಮಹತ್ವವನ್ನು, ಶ್ರೀಮದ್ ಆಚಾರ್ಯರ ಹೆಗ್ಗಳಿಕೆಯನ್ನು ಜಗತ್ತಿಗೆ ತೋರಿಸಿದ್ದಾರೆ. ವಾದಿರಾಜರು ಯುಕ್ತಿಮಲ್ಲಿಕಾ ಗ್ರಂಥದಲ್ಲಿ ಹೇಳ್ತಾರೆ, ನಾನು ಮಧ್ವಾಚಾರ್ಯರ ಅನುಯಾಯಿ, ಮಾಧ್ವ ಸಿದ್ಧಾಂತವನ್ನು ಅನುಸರಿಸ್ತಾ ಇದ್ದೇನೆ. ಯಾಕೆ? ನಮ್ಮ ತಂದೆ ಮಾಧ್ವರು, ವಾಗೀಶ ತೀರ್ಥರು ನಮಗೆ ಸನ್ಯಾಸ ಕೊಟ್ಟ ಗುರುಗಳು, ಅವರು ಮಾಧ್ವರು. ಆದ್ದರಿಂದ ನಾನು ಮಾಧ್ವ ಅಂತ ತಿಳ್ಕೊಳ್ಬೇಡಿ. ಯುಕ್ತಿಯ ಕೃಷ್ಟೇನ ಕೇವಲಂ. ವಾದಿರಾಜರು ಹೇಳ್ತಾರೆ, ಮಧ್ವಾಚಾರ್ಯರು ಯಾವ ವಿಷಯವನ್ನು ಪ್ರತಿಪಾದನೆ ಮಾಡ್ತಾರೆ ಅದು ಅತ್ಯಂತ ಯುಕ್ತಿಯುಕ್ತವಾಗಿದೆ. ಏನೋ ಮೇಲ್ನೋಟಕ್ಕೆ ಹೇಳುವಂತಹ ಮಾತಲ್ಲ, ಪ್ರಮಾಣ ಪುರಸ್ಸರವಾಗಿ ನಿರೂಪಣೆಯನ್ನು ಮಾಡ್ತಾರೆ, ಯುಕ್ತಿ ಪುರಸ್ಸರವಾಗಿ ವಿಷಯದ ನಿರೂಪಣೆಯನ್ನು ಮಾಡ್ತಾರೆ. ಹಾಗೆ ಯುಕ್ತಿಯಿಂದ ಪ್ರಮೇಯದ ನಿರೂಪಣೆಯನ್ನು ಮಾಡುವಂಥವರಲ್ಲಿ ಅಗ್ರಗಣ್ಯರು ಶ್ರೀಮದಾಚಾರ್ಯರು. ಅವರು ಸರಿಯಾಗಿ ಕರಾರುವಾಕ್ಕಾಗಿ ಪ್ರಮೇಯದ ನಿರೂಪಣೆಯನ್ನು ಮಾಡ್ತಾರೆ. ಹಾಗೆ ಹೇಳುವಂತಹ ಮಧ್ವಾಚಾರ್ಯರ ತತ್ವ ಅದು ಅತ್ಯಂತ ಹೃದಯಂಗಮವಾಗಿದೆ, ಅದನ್ನು ನಾನು ಸ್ವೀಕರಿಸ್ತೇನೆ. ಹೀಗೆ ನಾನು ಮಾಧ್ವನಾಗಿದ್ದೇನೆ ಹೊರತಾಗಿ ನನ್ನ ವಂಶ ಅದು ಮಾಧ್ವರ ವಂಶ, ನಮ್ಮ ಹಿರಿಯರು ಯಾರೋ ಅವರು ಅದನ್ನು ಅನುಸರಿಸಿಕೊಂಡಿದ್ದಾರೆ ಅನ್ನುವ ಕಾರಣಕ್ಕೆ ನಾನು ಮಾಧ್ವ ಅಂತ ತಿಳ್ಕೊಳ್ಬೇಡಿ ಅಂತ. ಅಂದರೆ ಇದನ್ನು ಹೇಳುವಾಗ ಮಧ್ವಾಚಾರ್ಯರು ನಮಗೆ ಅದನ್ನು ಸ್ಪಷ್ಟಪಡಿಸ್ತಾರೆ. ನಮಗೆ ಅಭಿಮಾನ ಇರಬೇಕು. ಮಧ್ವಾಚಾರ್ಯರ ಸಿದ್ಧಾಂತ ಅದನ್ನು ನಾವು ಅನುಸರಿಸ್ತಾ ಇದ್ದೇವೆ ಅಂತಂದರೆ ಇದು ಅತ್ಯಂತ ತಾತ್ವಿಕವಾದದ್ದು. ಅನೇಕ ದಾರ್ಶನಿಕರಿದ್ದಾರೆ, ಅದರಲ್ಲಿ ಮಧ್ವಾಚಾರ್ಯರು ಒಬ್ಬರು ಅಲ್ಲ. ಹಾಗಲ್ಲ, ಮಧ್ವಾಚಾರ್ಯರು ಅತ್ಯಂತ ಸರಿಯಾಗಿ ಹೇಳುವಂಥವ್ರು. ಉಳಿದವರು ಅನೇಕರು ಕಲ್ಪನೆಗಳನ್ನು ಮಾಡಿ ಹೇಳುವಂಥದ್ದಿದೆ, ಆದರೆ ಮಧ್ವಾಚಾರ್ಯರು ಹಾಗಲ್ಲ ಅಂತ ಈ ರೀತಿಯಲ್ಲಿ ಮಧ್ವಾಚಾರ್ಯರ ಸಿದ್ಧಾಂತದ ಹೆಗ್ಗಳಿಕೆಯನ್ನು ಅವರು ಸಾರಿ ತಿಳಿಸಿದಂಥವರು, ಯುಕ್ತಿಯುಕ್ತವಾಗಿ ಅದನ್ನು ತೋರಿಸಿದಂಥವರು ವಾದಿರಾಜ ಗುರುಸಾರ್ವಭೌಮರು. ಮಧ್ವಾಚಾರ್ಯರು ಅವರು ಕೃಷ್ಣನ ಅನನ್ಯ ಭಕ್ತರು, ಪರಮಾತ್ಮನ ಪಾದಭಕ್ತರಾದ, ಭಕ್ತಿಯ ಸಿದ್ಧಾಂತವನ್ನು ಜಗತ್ತಿಗೆ ನೀಡಿದ ಮಹನೀಯರು ಶ್ರೀಮನ್ ಮಧ್ವಾಚಾರ್ಯರು. ಅವರು ಭಕ್ತರಾಗಿ ಭಕ್ತರು ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದನ್ನು ತೋರಿಸಿ, ಭಕ್ತಿ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಸಿದಂಥವರು ಮಹನೀಯರು ಮಧ್ವಾಚಾರ್ಯರು. ಮಾಧವನಂಘ್ರಿ ನಿತ್ಯ ಮೋದದಲ್ಲಿ ಭಜಿಪ ಸಾಧು ಸನ್ಮುನಿವರ್ಯ ಸಮ್ಮೋದ ತೀರ್ಥರ ಪಾದ ಸಾದರದಿಂದ ಭಜಿಸಿ. ಅಂತಹ ಶ್ರೀಮನ್ ಮಧ್ವಾಚಾರ್ಯರ ಪಾದಾರಾಧನೆಯನ್ನು ಚೆನ್ನಾಗಿ ಮಾಡಿದಂಥವರು ವಾದಿರಾಜ ಗುರುಸಾರ್ವಭೌಮರು.
ಸಮ್ಮೋದ ತೀರ್ಥರ ಪಾದ ಸಾದರದಿಂದ ಭಜಿಸಿ. ಇದಕ್ಕೆ ಎರಡು ಅಭಿಪ್ರಾಯ. ಮಧ್ವಾಚಾರ್ಯರ ಪಾದವನ್ನು ಶ್ರದ್ಧೆಯಿಂದ ಆರಾಧಿಸಿದ್ದಾರೆ, ಪಾದಾರಾಧನೆಯನ್ನು ಮಾಡಿದ್ದಾರೆ. ಶ್ರೀಮನ್ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂಥವರು, ವಿಷ್ಣು ತೀರ್ಥರ ಪರಂಪರೆಯಲ್ಲಿ ಬಂದಂಥವರು ವಾದಿರಾಜ ಗುರುಸಾರ್ವಭೌಮರು. ಹೀಗಾಗಿ ಮಧ್ವಾಚಾರ್ಯರ ಮಹಿಮೆಯನ್ನು ತೋರಿಸಿಕೊಟ್ಟು, ಮಧ್ವಾಚಾರ್ಯರು ಮಾಡಿದ ಕೃಷ್ಣನ ಪೂಜೆಯ ವೈಭವವನ್ನು ಅದನ್ನು ಇಮ್ಮಡಿ ಮಾಡಿ, ಅನೇಕ ವೈಭವಗಳನ್ನು ಸೇರಿಸಿ, ದ್ವೈಮಾಸಿಕ ಪರ್ಯಾಯವನ್ನು ದ್ವೈವಾರ್ಷಿಕವನ್ನಾಗಿ ಮಾಡಿ, ಪೂಜಾ ವೈಭವಗಳನ್ನು, ಉತ್ಸವದ ವೈಭವಗಳನ್ನು, ಅದನ್ನೆಲ್ಲವನ್ನೂ ಕೂಡ ಬಹಳ ಸುಂದರವಾಗಿ ನಿರೂಪಿಸಿ, ಅದನ್ನು ರೂಪುಗೊಳಿಸಿ, ಎಲ್ಲ ಮಠದ ಯತಿಗಳಿಗೆ ನೆಲೆಯನ್ನು ನಿರ್ಮಿಸಿ, ಹಾಗೆ ಎಲ್ಲ ವರ್ಗದ ಜನರಿಗೆ ಅನುಗ್ರಹವನ್ನು ಮಾಡಿದಂಥವರು ವಾದಿರಾಜ ಗುರು ಸಾರ್ವಭೌಮರು. ಇದೆಲ್ಲವೂ ಕೂಡ ಮಧ್ವಾಚಾರ್ಯರ ಆರಾಧನೆ ಅನ್ನುವ ಭಾವನೆಯಲ್ಲಿದ್ದಂಥವರು. ಇದರಲ್ಲಿ ಒಂದು ಜಿಜ್ಞಾಸೆ ಬರ್ತದೆ. ವಾದಿರಾಜರು ಅವರು ಮುಂದೆ ಸಮೀರ ಪದವಿಗೆ ಬರುವವರು ಆದಾಗ ಅವರು ಸಮೀರನ ಪಾದಾರಾಧಕರಾಗೋದು ಹೇಗೆ? ಅವರೇ ಮುಂದೆ ಸಮೀರನ ಪದವಿಗೆ ಬರುವಾಗ ಅವರ ಪಾದವನ್ನು ಇವರು ಯಾಕೆ ಹಿಡಿತಾರೆ? ಯೋಗ್ಯತೆಯಲ್ಲಿ ಸಮಾನರಲ್ಲವಾ ಅಂತ. ಅದಕ್ಕೆ ನಮಗೆ ಶ್ರೀಮದ್ ಭಾಗವತದ ತಾತ್ಪರ್ಯ ನಮಗೆ ಉತ್ತರವನ್ನು ನೀಡುತ್ತಾ ಇದೆ. ಮುಖ್ಯ ಪ್ರಾಣದೇವರು ಬ್ರಹ್ಮದೇವರ ಆರಾಧನೆಯನ್ನು ಮಾಡುತ್ತಾರೆ. ಬ್ರಹ್ಮಾಂತರ್ಯಾಮಿಯಾದ ಪರಮಾತ್ಮನ ಆರಾಧನೆ. ಬ್ರಹ್ಮನ ಆರಾಧನೆ ಅಂತಂದರೆ ಬ್ರಹ್ಮಾಂತರ್ಯಾಮಿಯಾದ ಪರಮಾತ್ಮನ ಆರಾಧನೆ. ಈ ಆರಾಧನೆ ಯಾಕೆ ಅಂದರೆ, ಈ ಆರಾಧನೆಯ ಮಾಡುವ ಫಲವಾಗಿ, ಈ ಆರಾಧನೆಯನ್ನು ಮಾಡುವುದರಿಂದಾಗಿ ಅವರು ಬ್ರಹ್ಮ ಪದವಿಗೆ ಮುಂದೆ ಸೇರ್ತಾರೆ. ಹಾಗೆ ರುದ್ರದೇವರು ಶೇಷಾಂತರ್ಯಾಮಿಯಾದ ಪರಮಾತ್ಮನ ಆರಾಧನೆಯನ್ನು ಮಾಡುತ್ತಾರೆ. ಹಾಗೆ ಲಾತವ್ಯರು ಸಮೀರಾಂತರ್ಯಾಮಿಯಾದ ಪರಮಾತ್ಮನ ಆರಾಧನೆಯನ್ನು ಮಾಡುವುದಕ್ಕೆ ಯಾವ ಬಾಧಕವೂ ಕೂಡ ಇಲ್ಲ. ಹಾಗೆ ಪಾದಾರಾಧನೆಯ ಮಾಡಿ ಸಾದರದಿಂದ ಭಜಿಸಿ ಅನ್ನೋದು ಅತ್ಯಂತ ಉಚಿತವಾದಂತಹ ಮಾತೇ ಆಗಿದೆ. ಮತ್ತೊಂದು ಅಂಶ ನಾವು ಗಮನಿಸಬೇಕಾದದ್ದು, ಇಲ್ಲಿ ಮೋದ ತೀರ್ಥರ ಪಾದ ಸಾದರದಿಂದ ಭಜಿಸಿ ಅಂತ ಇದೆ. ಮೋದ ತೀರ್ಥರ ಪಾದ ಅಂದರೆ ಪದವೃಂದ, ಪದ ಸಮುದಾಯ, ಅವರು ರಚನೆ ಮಾಡಿರುವಂತಹ ಗ್ರಂಥಗಳೇನಿವೆ, ಸರ್ವಮೂಲಗಳೇನಿವೆ, ಅದನ್ನೆಲ್ಲವನ್ನೂ ಕೂಡ ಸಾದರದಿಂದ ಭಜಿಸಿ. ರಾಜರು ಯಾವ ವಿಷಯದ ನಿರೂಪಣೆಯನ್ನು ಮಾಡ್ತಾರೆ ಅದೆಲ್ಲದಕ್ಕೂ ಕೂಡ ಶ್ರೀಮದ್ ಆಚಾರ್ಯರ ವಚನದ ಆಧಾರವನ್ನು ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಪಾದ ಅಂದರೆ ಪದವೃಂದ, ಅದನ್ನು ಆದರದಿಂದ ಭಜಿಸಿ. ಬಹಳ ಚೆನ್ನಾಗಿ ಆ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅನೇಕ ಉಪನಿಷತ್ ಭಾಷ್ಯಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹಾಗೆ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ, ವೇದವ್ಯಾಸರ ಗ್ರಂಥವಾಗಿರುವಂತಹ ಶ್ರೀಮನ್ ಮಹಾಭಾರತಕ್ಕೆ ಅನೇಕ ಗ್ರಂಥಗಳ ರಚನೆಯನ್ನು ಮಾಡುತ್ತಾರೆ. ಆದ್ದರಿಂದ ಮೋದ ತೀರ್ಥರ ಪಾದ ಸಾದರದಿಂದ ಭಜಿಸಿ. ಮೊದಲ ಸಾಲು ಏನಿದೆ ಅದು ಎರಡು ರೀತಿಯಲ್ಲಿ ಅನ್ವಯವನ್ನು ಹೊಂದುತ್ತಾ ಇದೆ. ಮಾಧವನಂಘ್ರಿ ನಿತ್ಯ ಮೋದದಲ್ಲಿ ಭಜಿಪ ಅಂತ ಇದೆ. ಭಜಿಪ ಯಾರು? ಮಾಧವನಂಘ್ರಿ ನಿತ್ಯ ಮೋದದಲ್ಲಿ ಭಜಿಪ ಮೋದ ತೀರ್ಥರ ಪಾದ. ಮೋದ ತೀರ್ಥರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಅವರು ಯಾವಾಗಲೂ ಕೂಡ ಪರಮಾತ್ಮನ ಪಾದಾರಾಧನೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂತಹ ಶ್ರೀಮನ್ ಮಧ್ವಾಚಾರ್ಯರ ಕೃತಿಗಳ ಚಿಂತನೆ, ಅವರ ಚಿಂತನೆಯನ್ನು ಮಾಡಿದವರು ವಾದಿರಾಜ ಗುರು ಸಾರ್ವಭೌಮರು ಅಂತ. ಇದು ಒಂದು ರೀತಿಯ ಅರ್ಥಚಿಂತನೆ. ಮತ್ತೊಂದು ರೀತಿಯ ಅರ್ಥಚಿಂತನೆ ನೇರವಾಗಿ ವಾದಿರಾಜರಿಗೆ ಸಂಬಂಧ. ಮಾಧವನಂಘ್ರಿ ನಿತ್ಯ ಮೋದದಲ್ಲಿ ಭಜಿಪ ಸಾಧು ಸನ್ಮುನಿವರಿಯ ಮೋದ ತೀರ್ಥರ ಪಾದ ಸಾದರದಿಂದ ಭಜಿಸಿ ಅಂತ ಎರಡೂ ಕೂಡ ವಾದಿರಾಜರಿಗೆ ಸಂಬಂಧಪಡ್ತಾ ಇದೆ. ಪರಮಾತ್ಮನ ಪಾದಾರಾಧನೆಯನ್ನು ಚೆನ್ನಾಗಿ ಮಾಡ್ತಾರೆ, ಶ್ರೀಮದ್ ಆಚಾರ್ಯರ ಆರಾಧನೆಯನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ರೀತಿಯಲ್ಲಿ ವಾದಿರಾಜರಿಗೆ ಅನ್ವಯ ಆಗುವ ರೀತಿಯಲ್ಲಿ ಈ ವಾಕ್ಯಗಳ ಚಿಂತನೆಯನ್ನು ಮಾಡಬಹುದಾಗಿದೆ. ವಾದಿರಾಜರು ಹೇಳ್ತಾರೆ, ಹಯಗ್ರೀವಂ ದೇವಂ ವಯಮಿಮ ಮುಪಾಸ್ಯೈವ ಕೃತಿನಃ. ಈ ಹಯಗ್ರೀವಾರಾಧನೆಯನ್ನು ಮಾಡಿಯೇ ನಾವು ಆನಂದವಾಗಿದ್ದೇವೆ ಅಂತಾರೆ.
ಹಯಗ್ರೀವನ ಪಾದಾರಾಧನೆ. ನಮಾಮಿ ನಾರಾಯಣ ಪಾದಪದ್ಮಂ, ನಮಾಮಿ ನಾರಾಯಣ ಪಾದಪದ್ಮಂ ಅಂತ ನಾರಾಯಣನ ಆರಾಧನೆಯನ್ನೇ ಮಾಡ್ತೇನೆ ಅನ್ನೋದನ್ನು ಸತ್ಕುರುಮಃ ಕಿಮು ಕರ್ಮ ಶರ್ಮದಮಿತೋ ಅನ್ಯದ್ ಬ್ರಹ್ಮ ಕಿಂ ವಾಸ್ತಿನಃ, ಇವನ ಹೊರತಾಗಿ ನನಗೆ ಯಾರಿದ್ದಾರೆ ಅನ್ನುವ ಮಾತನ್ನು ಹೇಳ್ತಾರೆ. ಹೀಗೆ ಹಲವು ಮಾತುಗಳನ್ನು, ವಾದಿರಾಜರ ಮಾತುಗಳನ್ನು ನೋಡುವಾಗ ಪರಮಾತ್ಮನ ಆರಾಧನೆಯನ್ನು, ಮುಖ್ಯವಾಗಿ ಪರಮಾತ್ಮನ ಆರಾಧನೆಯನ್ನೇ ಮಾಡ್ತಾರೆ ಅನ್ನೋದು ಅವರ ಮಾತುಗಳಿಂದಲೇ ನಮಗೆ ತಿಳಿದು ಬರ್ತಾ ಇದೆ. ಹಾಗೆ ಮಾಧವನಂಘ್ರಿ ನಿತ್ಯ ಮೋದದಲ್ಲಿ ಭಜಿಪ, ನಿತ್ಯ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಮೋದದಲ್ಲಿ ಭಜಿಪ ಅಂತ ಅಷ್ಟು ಮಾತ್ರ ಅಲ್ಲ, ಸಂತೋಷದಲ್ಲಿ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾರೆ, ಮನಸ್ಸಾದಾಗ ಮಾಡ್ತಾರೆ ಅಲ್ಲ, ಅದು ಯಾವಾಗಲೂ ಕೂಡ ಎಡಬಿಡದೇನೆ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾರೆ ಅಂತ. ಈ ಮಾತು ನಾವು ವಾದಿರಾಜರ ಮಾತನ್ನು ಗಮನಿಸಿ, ಈ ಮಾತನ್ನು ಗಮನಿಸಿದಾಗ ಆವಾಗ ಅದರ ಸ್ವಾರಸ್ಯ ಗೊತ್ತಾಗತ್ತೆ. ಸರಸಭಾರತಿ ವಿಲಾಸದಲ್ಲಿ ಆಗಾಗ ಉಳಿದವರೆಲ್ಲರೂ ಕೂಡ ಪರಮಾತ್ಮನ ಆರಾಧನೆಯಿಂದ ವಿಚ್ಛಿನ್ನರಾಗ್ತಾರೆ ಅನ್ನೋದನ್ನು ತೋರಿಸಿ, ನಿರಂತರಂ ಹಯಗ್ರೀವ ಸೇವಿ ತತ್ ಕೃಪಯಾ ಕವಿಹಿ, ಎಡಬಿಡದೇನೆ, ಅಂತರ ಅಂತಂದರೆ ತಡೆ, ನಿರಂತರ ಅಂದರೆ ತಡೆ ಇಲ್ಲದೇನೆ, ಯಾವ ಕ್ಷಣದ ಬಿಡುವೂ ಇಲ್ಲದಂತೆ ಎಡಬಿಡದೇನೆ ಪರಮಾತ್ಮನ ಪಾದಾರಾಧನೆಯನ್ನು ಮಾಡ್ತಾ ಇರುವಂತಹ ವಾದಿರಾಜರು ಈ ಸರಸಭಾರತಿ ವಿಲಾಸದ ಕೃತಿಯ ಸಮರ್ಪಣೆಯನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಈ ಮಾತಿನಿಂದ ಗೊತ್ತಾಗತ್ತೆ, ನಿತ್ಯ ಮೋದದಲ್ಲಿ ಭಜಿಪ, ಯಾವಾಗಲೂ ಕೂಡ, ಎಂದೋ ಒಂದು ದಿವಸ ಅಲ್ಲ, ದಿವಸದಲ್ಲಿ ಯಾವುದೋ ಒಂದು ಘಳಿಗೆ ಅಲ್ಲ, ನಿರಂತರವೂ ಕೂಡ ಎಡಬಿಡದೇನೆ ಪರಮಾತ್ಮನ ಆರಾಧನೆಯನ್ನು ಮಾಡುವಂಥವರು ವಾದಿರಾಜ ಗುರುಸಾರ್ವಭೌಮರು. ಮಾಧವನ ಅಂಘ್ರಿ ನಿತ್ಯ ಮೋದದಲ್ಲಿ ಭಜಿಪ, ಯಾವಾಗಲೂ ಕೂಡ ಪರಮಾತ್ಮನ ಪಾದಾರಾಧನೆಯನ್ನು ಮಾಡುವಂಥವರು, ಶ್ರೀಮದ್ ಆಚಾರ್ಯರ ಮಹತ್ವವನ್ನು ಜಗತ್ತಿಗೆ ಸಾರಿದಂಥವರು ವಾದಿರಾಜ ಗುರುಸಾರ್ವಭೌಮರು. ಇದರ ಜೊತೆಯಲ್ಲಿ ಅವರು ಮಾಡಿದ ಮತ್ತೊಂದು ಮಹತ್ತರವಾದ ಕಾರ್ಯ ಅಂತಂದರೆ ದುರ್ಮತಗಳ ನಿರಾಕರಣೆ, ಭಗವಂತನ ಬಗ್ಗೆ ನಾಸ್ತಿಕ್ಯವಾದ, ದೇವರೇ ಇಲ್ಲ ಅಂತ ಹೇಳುವಂತಹ ವಾದ, ದೇವರನ್ನು ಅಲ್ಲಗಳೆಯುವಂತಹ, ಧರ್ಮವನ್ನು ಒಪ್ಪಿಯೂ ದೇವರನ್ನು ಒಪ್ಪದಂತಹ ವಾದ, ದೇವರನ್ನು ಒಪ್ಪಿಯೂ ಕೂಡ ಅನೇಕ ರೀತಿಯಲ್ಲಿ ಭಗವಂತನಲ್ಲಿ ದೋಷಗಳನ್ನು ಚಿಂತನೆ ಮಾಡುವ, ಅಂದರೆ ಗುಣಗಳು ಇಲ್ಲ ಅಂತನ್ನುವ ಚಿಂತನೆಯನ್ನು ಮಾಡುವಂತಹ ವಾದಗಳು, ಹೀಗಿರುವಂತಹ ಎಲ್ಲ ಮತಗಳ ನಿರಾಕರಣೆಯನ್ನು ಮಾಡಿ ಸಮರ್ಥವಾಗಿ ಮಧ್ವಮತದ ಹಿರಿಮೆಯನ್ನು, ಶ್ರೀಮದ್ ಆಚಾರ್ಯರ ಮಾತಿನ ಸೊಬಗನ್ನು ತೋರಿಸಿಕೊಟ್ಟಂಥವರು ವಾದಿರಾಜ ಗುರುಸಾರ್ವಭೌಮರು. ಅಂತಹ ಅವರ ಮಹಿಮೆಯನ್ನು ನಾವು ಎಷ್ಟರ ಮಟ್ಟಿಗೆ ಹೇಳಲಿಕ್ಕೆ ಸಾಧ್ಯ ಅಂತಾರೆ. ಭೃಗು ಋಷಿಗಳ ಅವತಾರರಾದ ವಿಜಯದಾಸರಂತಾರೆ, ನಾವು ಅವರ ಮಹಿಮೆಯನ್ನು ಹೇಳೋದಕ್ಕೆ ನಾವು ಎಷ್ಟರ ಮಟ್ಟಿಗೆ ವರ್ಣಿಸಲು ಅರ್ಹವಲ್ಲ ಅಂತಾರೆ. ನಾವು ಅವರ ಮಹಿಮೆಯನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಅಂತಹ ಮಹನೀಯರು ವಾದಿರಾಜ ಗುರು ಸಾರ್ವಭೌಮರು. ಅವರ ಮಹಿಮೆಯನ್ನು ಹೇಳಿ ಮುಗಿಸ್ತೇನೆ ಅಂತಂದರೆ ನಮಗದು ಸಾಧ್ಯ ಇಲ್ಲ. ಇನ್ನೊಂದು ಮಹತ್ತರವಾದ ಮಹಿಮೆ, ನಾವು ತಿಳಿದಿರುವಂತಹ ಮಹತ್ತರವಾದ ಮಹಿಮೆ ಏನು ಅದನ್ನು ಅಂತಾರೆ ವಿಜಯದಾಸರು ಹೇಳ್ತಾರೆ, ಮಾಧವ ವೇದವೇದ್ಯ ವಿಜಯ ವಿಠ್ಠಲ ತಾನು ಆದರದಿಂದವರ ಭುಜದಿ ಹಯವಕ್ತರನಾಗಿ ಪಾದವನು ಇಟ್ಟು ಸ್ವಾದುವಾದ ಕಡಲಿ ಹೂರಣವನ್ನು ಉಂಡ ಶ್ರೀಧರನ ಮಹಿಮೆ ಸಾಧು ಜನರು ಕೇಳಿ ಅಂತಾರೆ. ಹಯಗ್ರೀವ ದೇವರು ನಿತ್ಯವೂ ಕೂಡ ಬಂದು ಪರಮಾತ್ಮನೇ ಬಂದು ಆ ವಾದಿರಾಜರಿಂದ ನೈವೇದ್ಯವನ್ನು ಸ್ವೀಕರಿಸ್ತಾ ಇದ್ದ. ಇದು ವಾದಿರಾಜರ ಹಿರಿಮೆ. ವಾದಿರಾಜರು ಒಂದು ನೂತನ ಭಕ್ಷ್ಯದ ಆವಿಷ್ಕಾರವನ್ನು ಮಾಡ್ತಾರೆ. ಹಯಗ್ರೀವ ಅಂತಲೇ ಅದಕ್ಕೆ ನಾಮಕರಣವನ್ನು ಮಾಡ್ತಾರೆ. ಆ ನಾಮಸ್ಮರಣೆಯಿಂದ, ಈ ಪದಾರ್ಥದ ಚಿಂತನೆಯಿಂದ ಪರಮಾತ್ಮನ ನಾಮಸ್ಮರಣೆಯಾಗಲಿ ಅಂತ. ದೇವರ ನಾಮಸ್ಮರಣೆ ಎಲ್ಲರಿಂದಲೂ ಆಗಬೇಕು. ಅದಕ್ಕಾಗಿ ಒಂದು ನೂತನ ಭಕ್ಷ್ಯವನ್ನು ನಿರ್ಮಾಣ ಮಾಡ್ತಾರೆ. ಈ ಭಕ್ಷ್ಯ ಹೀಗೆ ಅಂತ ಅದನ್ನು ತಿಳಿಸ್ತಾರೆ. ಆ ಭಕ್ಷ್ಯಕ್ಕೆ ಒಂದು ಹೆಸರನ್ನು ಇಡ್ತಾರೆ, ಹಯಗ್ರೀವ ಅಂತಾರೆ. ಆ ಭಕ್ಷ್ಯದ ಹೆಸರನ್ನು ಹೇಳುವಾಗಲೂ ಭಗವಂತನ ಸ್ಮರಣೆ ಬರಬೇಕು. ತಿಳಿಯದೇನೇ ಮಾಡಿದ ನಾಮ ಸ್ಮರಣೆಯಿಂದಲೂ ಕೂಡ ಭಗವಂತನ ಅನುಗ್ರಹದಿಂದ ಪುಣ್ಯಪ್ರಾಪ್ತಿಯಾಗಲಿ. ಎಂತಹ ಕಾರುಣ್ಯವಾದಿರಾಜರದ್ದು. ಅಂತಹ ಒಂದು ಹಯಗ್ರೀವ, ಅದನ್ನು ಕೂಡ ಹಯಗ್ರೀವ ಅಂತ ಹೇಳದೇನೆ ಕೇವಲ ಮಡ್ಡಿ ಅಂತ ಹೇಳಿ ಅವರಿಟ್ಟ ಹೆಸರನ್ನೂ ಕೂಡ ತೆಗೆದು ಪರಮಾತ್ಮನ ನಾಮದ ಉಚ್ಚಾರಣೆಯೂ ಆಗದಂತೆ ಕೆಲವರು ವ್ಯವಹರಿಸ್ತಾರೆ. ಏನು ಸ್ವಾರಸ್ಯ ಇದೆ ಹೇಳಿದರಲ್ಲಿ.
ಹಯಗ್ರೀವ ಹಯಗ್ರೀವ ಅಂತ ನಾಮೋಚ್ಚಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ನಾಮಕರಣವನ್ನು ಆ ಪದಾರ್ಥಕ್ಕೂ ಮಾಡಿದ್ದಾರೆ. ಸರಳವಾಗಿ ಸಿದ್ಧವಾಗುವಂತಹ ಸುಂದರವಾದಂತಹ ರುಚಿಕರವಾದಂತಹ ಒಂದು ಭಕ್ಷ್ಯ. ಕಡಲೆಯನ್ನು ಬೇಯಿಸಿ, ಕಡಲೆಬೇಳೆಯನ್ನು ಬೇಯಿಸಿ ಅದಕ್ಕೆ ಬೆಲ್ಲವನ್ನು ಹದವಾಗಿ ಹಾಕಿ ಬೇಕಾದಂತಹ ಪದಾರ್ಥಗಳು ಗಸಗಸೆ, ತುಪ್ಪ ಅದನ್ನೆಲ್ಲವನ್ನೂ ಕೂಡ ಸೇರಿಸಿ ಒಂದು ಪಾಕ ಸಿದ್ಧಪಡಿಸಿದಾಗ ಎಷ್ಟು ಅದ್ಭುತವಾದಂತಹ ರುಚಿಯಾದಂತಹ ಪದಾರ್ಥ ಆಗುತ್ತೆ. ಆ ರುಚಿಯಾದ ಪದಾರ್ಥವನ್ನು ನಿತ್ಯವೂ ಕೂಡ ದೇವರಿಗೆ ಸಮರ್ಪಣೆ, ಪರಮಾತ್ಮನ ಪ್ರೀತಿಗಾಗಿ ಇದರ ಅರ್ಪಣೆ ಅಂತ ವಾದಿರಾಜರು ಅವರು ಆ ಪರಮಾತ್ಮನೇ ಬರ್ತಾ ಇದ್ದಂತೆ. ಅದಕ್ಕೆ ದೇವರು ಬರ್ತಾನೆ ಅಂತನ್ನೋದಕ್ಕೆ ದೇವರಿಗಾಗಿ ಆ ಪಾತ್ರವನ್ನೇ ವಾದಿರಾಜರು ಹೊತ್ತು ನಿಲ್ತಾ ಇದ್ದರು. ಆ ಪರಮಾತ್ಮ ಇವರು ಕೂತಾಗ ವಾದಿರಾಜರ ಹೆಗಲ ಮೇಲೆ ತನ್ನ ಪಾದಗಳನ್ನು ಇಟ್ಟು ತಾನು ಆ ಹಯಗ್ರೀವವನ್ನು ಸ್ವೀಕರಿಸ್ತಾ ಇದ್ದ. ಹಯಗ್ರೀವವನ್ನು ಸ್ವೀಕರಿಸ್ತಾ ಇದ್ದ. ಕುದುರೆಯ ರೂಪದಿಂದಲೇ ನೇರವಾಗಿ ಬಂದು ಪರಮಾತ್ಮ ಇವರು ಸಮರ್ಪಣೆ ಮಾಡ್ತಾ ಇದ್ದಂತಹ ಆ ಹಯಗ್ರೀವ ಭಕ್ಷ್ಯವನ್ನು ಪರಮಾತ್ಮ ಸ್ವೀಕರಿಸ್ತಾ ಇದ್ದಾನೆ. ಇದು ಯಾವುದೋ ಒಂದು ದಿವಸ ನಡೆದಂತಹ ಘಟನೆ ಅಲ್ಲ. ದಿನನಿತ್ಯವೂ ಕೂಡ ಇದೇ ರೀತಿಯಲ್ಲಿ ಪರಮಾತ್ಮ ಸ್ವೀಕಾರ ಮಾಡ್ತಾ ಇದ್ದ. ಒಂದು ದಿವಸ ಕುಹಕಿಗಳು ವಿಷಮಿಶ್ರಣ ಮಾಡಿದಾಗ ಆ ಹಯಗ್ರೀವನ ಕಂಠದಲ್ಲಿ, ಅದನ್ನು ತಿಂದು ಹಯಗ್ರೀವನ ಕಂಠದಲ್ಲಿ ವಿಷ ಬಂದದ್ದು, ಅಂದರೆ ಕಪ್ಪು ಕಾಣಿಸಿದ್ದು. ಅದಕ್ಕಾಗಿ ಗುಳ್ಳದ ಸಮರ್ಪಣೆಯನ್ನು ಮಾಡಿ ಅದರ ಆ ನಂಜನ್ನು ಪರಿಹರಿಸಿದ್ದು. ಇದನ್ನೆಲ್ಲವನ್ನು ಕೂಡ ನಾವು ವಾದಿರಾಜರ ಜೀವನ ಚರಿತ್ರೆಯಲ್ಲಿ ಕೇಳ್ತಾ ಇದ್ದೇವೆ. ಈ ದಿನನಿತ್ಯವೂ ಕೂಡ ದೇವರು ಅದನ್ನು ಸ್ವೀಕರಿಸ್ತಾ ಇದ್ದ. ಸಾಕ್ಷಾತ್ತಾಗಿ ನೇರವಾಗಿ ಪರಮಾತ್ಮ ಸ್ವೀಕಾರ ಮಾಡೋದು ಯಾವಾಗ? ಒಬ್ಬರು ಅರ್ಚಕರು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದರಂತೆ. ಒಬ್ಬರು ಜ್ಞಾನಿಗಳು ಬಂದರು. ಜ್ಞಾನಿಗಳು ಬಂದಾಗ ಅರ್ಚಕರು ಹೀಗೆ ಬರ್ತಾ ಇದ್ದ ಹಾಗೆ ನಮಸ್ಕಾರ ಮಾಡಿದ್ರಂತೆ. ಅವರು ಹೊರಬರುವಾಗ ಮತ್ತೊಮ್ಮೆ ನಮಸ್ಕಾರ ಮಾಡಿದ್ರಂತೆ. ಯಾಕ್ರಿ ನಮಸ್ಕಾರ ಮಾಡ್ತೀರಿ? ಈ ಅರ್ಚಕರಿಗೆ ಏನೂ ಗೊತ್ತಿಲ್ಲ, ಯಾಕೆ ಅಷ್ಟು ನಮಸ್ಕಾರ ಮಾಡ್ತಾ ಇದ್ದೀರಿ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಇಂತಹ ಅರ್ಚಕರು ತಿಳಿಯದೇನೆ ಮನಸ್ಸಿನಲ್ಲಿ ಕಾಮಾದಿ ದೋಷಗಳನ್ನು ಇಟ್ಟು ದೇವ ಮಂದಿರಕ್ಕೊಳಗೆ ಹೋಗುವಾಗ ದೇವರು ನಾನು ಇಲ್ಲಿರೋದು ಬೇಡ ಅಂತ ಹೊರಬರ್ತಾ ಇದ್ದಾನಂತೆ. ಆ ದೇವರ ಸನ್ನಿಧಾನವನ್ನು ನೋಡಿ ಹೊರಬರ್ತಾ ಇರೋ ದೇವರನ್ನು ನೋಡಿ ನಮಸ್ಕಾರ ಮಾಡಿದೆ. ಮತ್ತು ಅರ್ಚಕರು ಹೊರಬರುವಾಗ ಆಯಿತು, ಇನ್ನು ಅವರ ಸಂಪರ್ಕ ತಪ್ಪಿ ಹೋಗುತ್ತೆ ಅಂತ ದೇವರು ಒಳಗೆ ಹೋಗ್ತಾ ಇದ್ದ. ಅದನ್ನು ನೋಡಿ ನಾನು ನಮಸ್ಕಾರ ಮಾಡಿದೆ ಅಂತ ಒಂದು ವಿನೋದದ ಕಥೆ. ಹಾಗೆ ಸಲ್ಲಿಸುವಂತಹ ಅಲ್ಪ ಸ್ವಲ್ಪ ಪೂಜೆಗಳನ್ನು ಕೂಡ ಅವರು ಸರಿಯಾಗಿ ಮಾಡದೇ ಇದ್ದಾಗ ದೇವರು ಸ್ವೀಕರಿಸೋದಿಲ್ಲ. ಸನ್ನಿಧಾನವೇ ಕುಂಠಿತ ಆಗಿರುತ್ತದೆ. ಅಭಿಷೇಕಾದಿ ಸಮರ್ಪಣೆಗಳನ್ನು ಮಾಡುವಾಗಲೇ ಈ ಪರಿಸ್ಥಿತಿ. ನೈವೇದ್ಯವನ್ನು ಸಮರ್ಪಣೆ ಮಾಡುವಂತಹ ಸಾಮರ್ಥ್ಯ ಇರೋದು ಅತ್ಯಂತ ವಿರಳ. ಅದರಲ್ಲಿ ಪರಮಾತ್ಮನಿಗೆ ವಾದಿರಾಜರು ಸಮರ್ಪಣೆ ಮಾಡಿದರೆ ಪ್ರತ್ಯಕ್ಷವಾಗಿ ಬಂದು ದೇವರು ಸ್ವೀಕರಿಸ್ತಾ ಇದ್ದಾನೆ ಅಂತಂದರೆ ಎಂತಹ ಮಹಿಮೆ. ಅದರಲ್ಲಿ ಅದು ಒಂದು ದಿವಸದ್ದಲ್ಲ, ದಿನನಿತ್ಯವೂ ಕೂಡ ಪರಮಾತ್ಮ ಅವರಿಂದ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತಂದರೆ ಅವರ ವ್ಯಕ್ತಿತ್ವ ಎಂಥದ್ದು! ಸಾಮಾನ್ಯವಾದ ವ್ಯಕ್ತಿತ್ವನ ವಾದಿರಾಜರದ್ದು. ಅವರು ಅಲ್ಪರು, ಅಜ್ಞಾನಿಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಅವರ ವ್ಯಕ್ತಿತ್ವ ಅಮೋಘವಾದದ್ದು. ದೇವರನ್ನು ಒಂದು ಕ್ಷಣ ಜ್ಞಾನಿಗಳು ನೋಡ್ತಾರೆ. ನೋಡಿ ಮತ್ತೆ ಆ ರೂಪವನ್ನು ಕಾಣಬೇಕು ಅನ್ನೋದಕ್ಕಾಗಿ ತಪಸ್ಸನ್ನು ಮಾಡುತ್ತಾರೆ. ತಪಸ್ಸನ್ನು ಮಾಡಿದರೂ ದೇವರು ಕಾಣಿಸೋದು ಒಂದು ಕ್ಷಣ ಮಾತ್ರ. ಆದರೆ ಹೀಗಲ್ಲ, ವಾದಿರಾಜರಿಗೆ ಪರಮಾತ್ಮನ ಅನುಗ್ರಹ ಎಷ್ಟರ ಮಟ್ಟಿಗೆ! ದಿನನಿತ್ಯವೂ ಬರ್ತಾ ಇದ್ದ ಪರಮಾತ್ಮ ದಿನನಿತ್ಯವೂ ಅವ್ರ ಹೆಗಲ ಮೇಲೆ ತನ್ನ ಪಾದವನ್ನು ಇಟ್ಟು ಅವರು ಅರ್ಪಣೆ ಮಾಡ್ತಾ ಇದ್ದಂತಹ ಆ ಹಯಗ್ರೀವ ಭಕ್ಷ್ಯವನ್ನು ಸ್ವೀಕರಿಸ್ತಾನೆ ಅಂತಂದರೆ ಆ ಪರಮಾತ್ಮನಿಗೂ ವಾದಿರಾಜರಿಗೂ ಇದ್ದ ಸಂಪರ್ಕ ಅದು ಎಂಥದ್ದು! ಯಾವ ರೀತಿಯ ಭಕ್ತಿಯನ್ನು ವಾದಿರಾಜರು ಮಾಡಿದ್ದಾರೆ, ಯಾವ ರೀತಿಯ ಅನುಗ್ರಹವನ್ನು ಪರಮಾತ್ಮ ಅವರಿಗೆ ಮಾಡಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅಂತಹ ಮಹನೀಯರ ಮಹಿಮೆಯನ್ನು ವಿಜಯದಾಸರು ಹೇಳ್ತಾ, ಸಾಧು ಜನರೇ ಕೇಳಿ ಅಂತಾರೆ. ಪರಮಾತ್ಮ ಇಂತಹ ಅನುಗ್ರಹವನ್ನು ಮಾಡಿದ್ದಾನೆ, ಇದು ಶ್ರೀಧರನ ಮಹಿಮೆ, ವಾದಿರಾಜರ ಮಹಿಮೆ, ಇದನ್ನು ಕೇಳಿ ಆನಂದ ಪಡಿ ಅಂತಾರೆ. ಮುಂದಿನ ತಾಳದಲ್ಲಿ ವಿಜಯದಾಸರು ಹೇಳ್ತಾರೆ, ಕಡಲಲ್ಲಿ ಪವಡಿಸಿದ ಒಡೆಯಾತ ಪೊಡವಿಯಲಿ ಮೃಡನೂತ ಗೋವಿಂದ ಜಡದ ಹರಿವಾಣದಲ್ಲಿ ಕಡಲಿ ಸಕ್ಕರೆ ಬೆರೆಸಿ ಲಡ್ಡುಗೆಯ ಮಾಡಿದ ಸಡಗರದ ಭಕ್ಷ್ಯ ಪಾಯಸ ಘೃತ ನೀಡೆ ಒಡೆಯನು ಬ್ರಹ್ಮಾದಿ ಪರಿವಾರ ಸಹಿತುಂಡು ಕಡಗೋಲೋನೇಣ ಪಿಡಿದು ಉಡುಪಿಯಲಿನಿಂದ
ಉಡುರಾಜ ಮುಖನಮ್ಮ ವಿಜಯ ವಿಠ್ಠಲನು ಬೆಡಗು ಕಾರ್ಯವನ್ನು ನಡೆಸಿದ ಬಗೆ ಕೇಳಿ ಅಂತಾರೆ. ಹಯಗ್ರೀವ ರೂಪದಿಂದ ಪರಮಾತ್ಮ ಅನುಗ್ರಹ ಮಾಡಿದ್ದು ಮಾತ್ರ ಅಲ್ಲ, ಕೃಷ್ಣ ರೂಪದಿಂದಲೂ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಅನೇಕ ರೂಪಗಳಿಂದ ಅನುಗ್ರಹ ವಾದಿರಾಜರಿಗೆ. ಉಡುಪಿಯ ಕೃಷ್ಣನ ವೈಭವದ ನಿರೂಪಣೆಯನ್ನು ಮಾಡ್ತಾ, ಕೃಷ್ಣನ ಪೂಜಾ ವೈಭವ, ವಾದಿರಾಜರು ಮಾಡಿರುವಂತಹ ಪೂಜಾ ವೈಭವ, ಪರ್ಯಾಯ ವೈಭವ ಒಂದು, ಅದು ಇಡೀ ನಾಡಿಗೆ ಹಬ್ಬವಾಗಿದೆ. ನಾಡಿನ ಹಬ್ಬ ಅಂತ ಹೇಳಿ ಲಕ್ಷಾಂತರ ಜನ ಇವತ್ತು ಪರ್ಯಾಯ ಮಹೋತ್ಸವದಲ್ಲಿ ಉಡುಪಿಯಲ್ಲಿ ಸೇರ್ತಾರೆ. ಇಂತಹ ವೈಭವೋತ್ಸವಕ್ಕೆ ಕಾರಣರಾದಂಥವರು ವಾದಿರಾಜರು. 2 ವರ್ಷಕ್ಕೊಮ್ಮೆ ನಡೆಯುವಂತಹ ಪರ್ಯಾಯ ಮಹೋತ್ಸವಕ್ಕೆ ಅಷ್ಟು ಜನ ಸೇರ್ತಾರೆ. ಅದು ಅಷ್ಟು ವೈಭವದಲ್ಲಿ ನಡೀತದೆ. ದಿನನಿತ್ಯದ ಪೂಜೆಯಲ್ಲಿ ಒಂದು ವೈಭವದ ರೂಪರೇಷೆಯನ್ನು ವಾದಿರಾಜರು ಹಾಕಿಕೊಡುತ್ತಾರೆ. ದೇವರಿಗೆ ಸಮರ್ಪಣೆ ಆಗಬೇಕು. ಏನೆಲ್ಲ ಸಮರ್ಪಣೆ ಆಗಬೇಕು? ಅನೇಕ ಪದಾರ್ಥಗಳ ಸಮರ್ಪಣೆ ಆಗಬೇಕು. ನಿತ್ಯ ದೋಸೆ ಸಮರ್ಪಣೆ ಆಗಬೇಕು. ಅದೇ ರೀತಿಯಲ್ಲಿ ಪಾಯಸದ ಸಮರ್ಪಣೆ, ಕೋಡುಬಳೆ ಸಮರ್ಪಣೆ, ಅನೇಕ ಪದಾರ್ಥಗಳು, ಚಿತ್ರಾನ್ನ ಮೊದಲಾದಂತಹ ಅನೇಕ ಇಂತಿಂತಹ ಪದಾರ್ಥಗಳ ಸಮರ್ಪಣೆ ಕೃಷ್ಣನಿಗೆ ನಿತ್ಯವೂ ಕೂಡ ಆಗಬೇಕು ಅಂತ ಆ ರೂಪುರೇಷೆಯನ್ನು ವಾದಿರಾಜರು ಹಾಕ್ತಾರೆ. ಅದರಿಂದ ಅಷ್ಟು ಜನರಿಗೆ ಉದ್ಯೋಗದ ಕಲ್ಪನೆ ಆಯಿತು. ಅಡಿಗೆಯನ್ನು ಮಾಡುವಂಥವರಿಗೆ ಅಷ್ಟು ಜನರಿಗೆ ಉದ್ಯೋಗದ ಕಲ್ಪನೆ. ಬಗೆ ಬಗೆಯ ಪದಾರ್ಥಗಳ ನಿರ್ಮಾಣ ಆಗಬೇಕು ಅಂತಂದರೆ ಅಷ್ಟು ಜನ ಅಡಿಗೆಯವರಿಲ್ಲದೇನೆ ನಿತ್ಯವೂ ಕೂಡ ಅಷ್ಟು ಸಮರ್ಪಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ದೇವರಿಗೆ ಒಂದು ಉಪಚಾರದ ಸಮರ್ಪಣೆ, ಪೂಜೆಯನ್ನು ಮಾಡುವಂತಹ ಯತಿಗಳಿಗೆ ಆದರ ವಿಶೇಷ, ಭಕ್ತಿಯ ವಿಶೇಷ, ಜೊತೆಯಲ್ಲಿ ಸೇವೆಯನ್ನು ಸಲ್ಲಿಸುವಂಥವ್ರು ಎಲ್ಲರಿಗೂ ಕೂಡ ಒಂದು ಸೇವೆಯ ಭಾಗ್ಯ, ನೋಡುವಂತಹ ಭಕ್ತರಿಗೆ ಅವರಿಗೆ ಪರಮಾತ್ಮನಲ್ಲಿ ಭಕ್ತಿಯ ಅತಿಶಯ, ಜೊತೆಯಲ್ಲಿ ಪರಮಾತ್ಮನ ಪ್ರಸಾದ. ವಿಜಯದಾಸರದ್ದು ಮತ್ತೊಂದು ಸುಳಾದಿ ಇದೆ, ಕೃಷ್ಣನಿಗೆ ಸಮರ್ಪಿತವಾದ ಪದಾರ್ಥವನ್ನು ಉಂಡರೆ ಏನು ಫಲ? ಒಂದೊಂದು ಪದಾರ್ಥವನ್ನು ಸ್ವೀಕಾರ ಮಾಡೋದರಿಂದಲೂ ಅನೇಕ ರೀತಿಯ ಪಾಪ ಪರಿಹಾರ ಅಂತ. ಇದು ಪರಮಾತ್ಮನ ಪ್ರಸಾದದ ಭಾಗ್ಯ. ಇಷ್ಟೆಲ್ಲ ಪರಮಾತ್ಮನಿಗೆ ಅರ್ಪಿತವಾಗ್ತದೆ. ಅದನ್ನು ಸ್ವೀಕಾರ ಮಾಡುವ ಭಾಗ್ಯ ಅದು ಭಕ್ತರಿಗೆ. ಬಂದ ಯಾತ್ರಿಕ ಭಕ್ತರಿಗೆ ಇಂತಹ ಒಂದು ಭಾಗ್ಯ. ಯಾತ್ರಿಕ ಭಕ್ತರಿಗೆ, ಅಲ್ಲಿಯ ಸೇವಾಕರ್ತೃಗಳಿಗೆ, ಹಾಗೆ ಯತಿಗಳಿಗೆ, ಎಲ್ಲರಿಗೂ ಕೂಡ ಒಂದು ಕೃಷ್ಣನಲ್ಲಿ ಭಕ್ತಿ, ಕೃಷ್ಣನ ಅನುಗ್ರಹ, ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವರು ವಾದಿರಾಜ ಗುರುಸಾರ್ವಭೌಮರು. ಆ ರೀತಿಯಲ್ಲಿ ಅವರು ಹೇಳ್ತಾರೆ, ಭಕ್ಷ್ಯಗಳು, ಅನೇಕ ಭಕ್ಷ್ಯಗಳು, ಲಡ್ಡಿಗೆ ಬೆಳಿಗ್ಗೆ ಸಮರ್ಪಣೆ ಆಗುತ್ತೆ, ರಾತ್ರಿ ಸಮರ್ಪಣೆ ಆಗುತ್ತೆ. ಆ ಪೂಜೆಯ ವಿಧಾನ ಅದನ್ನೆಲ್ಲವನ್ನೂ ಕೂಡ ಕಲ್ಪಿಸಿಕೊಟ್ಟಂಥವರು ವಾದಿರಾಜ. ಈ ರೀತಿಯಲ್ಲಿ ಪೂಜೆ ಆಗಬೇಕು, ಈ ಪದಾರ್ಥಗಳ ಸಮರ್ಪಣೆ ಆಗಬೇಕು ಅಂತ. ಇದನ್ನು ಪರಮಾತ್ಮ ಇಷ್ಟೆಲ್ಲ ಪದಾರ್ಥಗಳನ್ನು ಮಾಡಿದಾಗ ದೇವರು ಅವನು ಎಷ್ಟು ಕರುಣಾಮಯಿ, ಅವನೊಬ್ಬನೇ ಸ್ವೀಕಾರ ಮಾಡೋದಲ್ಲ, ಅವನು ಪರಿವಾರ ಸಹಿತವಾಗಿ ಬ್ರಹ್ಮಾದಿಗಳಿಂದ ಸಹಿತನಾಗಿ ಸ್ವೀಕಾರ ಮಾಡ್ತಾನೆ ಅಂತ. ಇದನ್ನೆಲ್ಲ ಸಮರ್ಪಣೆ ಮಾಡುವಂಥವರು ಮುಖ್ಯವಾಗಿ ಶ್ರೀಮದ್ ಆಚಾರ್ಯರೇ ಸಮರ್ಪಣೆಯನ್ನು ಮಾಡ್ತಾರೆ. ಉಡುಪಿಯ ವೈಭವ ಅದು. ಶ್ರೀಮದ್ ಆಚಾರ್ಯರೇ ಬಂದು ಸಮರ್ಪಣೆಯನ್ನು ಮಾಡ್ತಾರೆ. ಪರ್ಯಾಯ ಪೀಠಾಧಿಪತಿಗಳು ಕೂಡ ಶ್ರೀಮದ್ ಆಚಾರ್ಯರು ಸಮರ್ಪಣೆ ಮಾಡ್ತಾರೆ ಅಂತ ಅನುಸಂಧಾನದಲ್ಲಿ ಅವರು ಜಪಮಣಿಯನ್ನು ಹಿಡಿದು ಕೈಯಲ್ಲಿ ಕೃಷ್ಣ ಮಂತ್ರದ, ನಾರಾಯಣ ಮಂತ್ರದ ಜಪವನ್ನು ಮಾಡ್ತಾ ಕೂತಿರ್ತಾರೆ ಹೊರತಾಗಿ ಅವರು ಮಹಾನೈವೇದ್ಯದ ಸಮರ್ಪಣೆಯನ್ನು ಮಾಡೋದಿಲ್ಲ ಅಂತ. ಶ್ರೀಮದ್ ಆಚಾರ್ಯರೇ ಸಮರ್ಪಣೆಯನ್ನು ಮಾಡುತ್ತಾರೆ. ಅಂತಹ ಆ ಶ್ರೀಮದ್ ಆಚಾರ್ಯರ ಸಮರ್ಪಣೆಯನ್ನು ಮಾಡುವಂತಹ ಇದೆಲ್ಲ ಪದಾರ್ಥಗಳನ್ನು ಪರಮಾತ್ಮ ತಾನು ಪರಿವಾರ ಸಹಿತನಾಗಿ, ಬ್ರಹ್ಮಾದಿಗಳಿಂದ ಸಹಿತನಾಗಿ ತಾನು ಸ್ವೀಕಾರ ಮಾಡುತ್ತಾನೆ. ತಾನು ಅದನ್ನು ಸ್ವೀಕರಿಸಿ ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೆ ಕೊಡುತ್ತಾನೆ. ಕೃಷ್ಣನ ಪ್ರಸಾದ ಅಂದರೆ ಸಾಮಾನ್ಯ ಅಲ್ಲ, ಅದು ಪರಮಾತ್ಮ ಸ್ವೀಕಾರ ಮಾಡಿದ್ದು. ಪರಮಾತ್ಮ ತಾನು ಬ್ರಹ್ಮಾದಿ ದೇವತೆಗಳಿಗೆ ನೀಡ್ತಾ ಇದ್ದಾನೆ. ಆ ಬ್ರಹ್ಮಾದಿ ದೇವತೆಗಳಿಗೆ ಸಲ್ಲುವಂತಹ ಆ ಪ್ರಸಾದದ ಭಾಗ್ಯ ನಮಗೂ ಕೂಡ ಸಿಕ್ಕಿದೆ ಅಂತಂದರೆ ನಾವು ಕೃಷ್ಣನ ಪ್ರಸಾದವನ್ನು ಸ್ವೀಕಾರ ಮಾಡುವಾಗ ಅಷ್ಟು ಭಕ್ತಿಯಿಂದ ಸ್ವೀಕಾರ ಮಾಡಬೇಕು. ಆ ರೀತಿಯಲ್ಲಿ ಕೃಷ್ಣ ಪ್ರೀತಿಯಿಂದ ಸ್ವೀಕರಿಸುವಂತಹ ಇದೆಲ್ಲ ನೈವೇದ್ಯದ ವೈಭವಗಳನ್ನು ಅದನ್ನೆಲ್ಲವನ್ನೂ ಕೂಡ ವಾದಿರಾಜರು ರೂಪಿಸಿದ್ದಾರೆ. ಆ ರೀತಿಯಲ್ಲಿ ಅದರ ವೈಭವದ ನಿರ್ಮಾಣವನ್ನು ಮಾಡಿದ್ದಾರೆ. ಕಡಗೋಲು ನೇಣು ಪಿಡಿದು ಉಡುಪಿಯಲ್ಲಿ ಕೈಯಲ್ಲಿ ಕೃಷ್ಣ ಕಡಗೋಲನ್ನು ಹಿಡಿದುಕೊಂಡಿದ್ದಾನೆ, ಹಗ್ಗವನ್ನು ಹಿಡಿದುಕೊಂಡಿದ್ದಾನೆ. ಅದರಲ್ಲಿ ಸ್ವಾರಸ್ಯ ಇದೆ. ಯಾಕೆ ಕಡಗೋಲು ನೇಣು ಪಿಡಿದು ಅಂತ ಹೇಳ್ತಾ ಇದ್ದಾರೆ?
ವಾದಿರಾಜರು ತೀರ್ಥಪ್ರಬಂಧದಲ್ಲಿ ಹೇಳ್ತಾರೆ, ಉಡುಪಿಯ ಕೃಷ್ಣ ಕೈಯಲ್ಲಿ ಕಡಗೋಲು ಹಗ್ಗಗಳನ್ನು ಹಿಡಿದುಕೊಂಡಿದ್ದಾನೆ. ಯಾಕೆ? ಬನ್ನಿ ನಿಮಗೆ ಇಷ್ಟಾರ್ಥವನ್ನು ಕಡಿದು ಕೊಡುತ್ತೇನೆ ಅಂತ. ಬೆಣ್ಣೆ ಅದು ಹೇಗೆ ಸಾರ ಭಾಗ, ಹಾಗೆ ಸಾರ ಭಾಗವನ್ನು ನಿಮಗೆ, ಅಂತಹ ಭೋಗವನ್ನು ನಿಮಗೆ ಕೊಡುತ್ತೇನೆ ಅಂತ ತೋರಿಸ್ತಾ ನಿಂತಿರುವಂತಹ ಉಡುಪಿಯ ಕೃಷ್ಣ ಅಂತಾರೆ. ಅಂತಹ ಕೃಷ್ಣ ಹೇಗಿದ್ದಾನೆ? ಬಹಳ ಸುಂದರನಾಗಿದ್ದಾನೆ. ಉಡುರಾಜ ಮುಖ. ಉಡುರಾಜ ಅಂತಂದರೆ ಚಂದ್ರ, ಉಡು ನಕ್ಷತ್ರ, ಉಡುರಾಜ ನಕ್ಷತ್ರಕ್ಕೆ ಅಧಿಪತಿಯಾದಂತಹ ಚಂದ್ರ. ಆ ಚಂದ್ರನಂತಹ ಸುಂದರವಾದ ಕಂಗೊಳಿಸುವಂತಹ ಮುಖ ಉಡುಪಿ ಅಂತಲೇ ಹೆಸರು. ಉಡುಪ ಅಂತಂದರೆ ಚಂದ್ರ. ಆ ಚಂದ್ರ ನೆಲೆಸಿರುವಂತಹ ಕ್ಷೇತ್ರ ಅದು ಉಡುಪಿ. ಯಾವ ಚಂದ್ರ ಅಂತಂದರೆ ಶ್ರೀಕೃಷ್ಣನ ಮುಖಚಂದ್ರ. ಅದನ್ನು ನೋಡಲಿಕ್ಕೆ ಸಾಧ್ಯ ಆಗತ್ತೆ. ಚಂದ್ರ ನೆಲೆಸಿದ್ದಾನೆ ಅಂತ ಅನ್ನೋದು ಹೌದು, ಚಂದ್ರ ಆರಾಧನೆ ಮಾಡಿದ್ದಾನೆ ಹೌದು, ಚಂದ್ರ ಮೌಳೀಶ್ವರನ ಸನ್ನಿಧಾನ ಇದೆಯೂ ಕೂಡ ಹೌದು. ಅದರ ಜೊತೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಶ್ರೀಕೃಷ್ಣನ ಸನ್ನಿಧಾನ, ಆ ಸುಂದರವಾದ ಮುಖದ ಆ ಕೃಷ್ಣ, ಅಲ್ಲಿ ವಿಜಯ ವಿಠ್ಠಲ ಅಲ್ಲಿ ಬೆಡಗು ಕಾರ್ಯವನ್ನು ನಡೆಸಿದ ಬಗೆ ಕೇಳಿ. ಆಶ್ಚರ್ಯಕರವಾದ ಕಾರ್ಯ ಇದು ಅಂತ. ಇದು ಇನ್ನೊಬ್ಬರು ಯಾರಿಂದಲೂ, ಒಬ್ಬ ವ್ಯಕ್ತಿ ತಾನು ಭಕ್ತಿಯಿಂದ ಮಾಡಬಹುದೇ ಹೊರತು ಅದನ್ನು ಎಲ್ಲರೂ ಮಾಡುವಂತೆ ಮಾಡುವ ಸಾಮರ್ಥ್ಯ ಇದೆಯಲ್ಲ, ಮಾಡಿಸುವ ಸಾಮರ್ಥ್ಯ ಇದೆಯಲ್ಲ, ಅದು ಸಾಮಾನ್ಯ ಅಲ್ಲ. ವಾದಿರಾಜರು ಅವತಾರ ಮಾಡಿದ್ದು 1480ರಲ್ಲಿ, ವೃಂದಾವನ ಪ್ರವೇಶ ಆದ್ದು 1400ರಲ್ಲಿ. ಆದರೆ ಇವತ್ತು 2026ನೇ ಇಸ್ವಿಯಲ್ಲಿಯೂ ಕೂಡ ಅವತ್ತು ಹಾಕಿಕೊಟ್ಟ ಪೂಜೆಯ ಪರಂಪರೆ ಅದು ಅವಿಚ್ಛಿನ್ನವಾಗಿ ಹಾಗೇ ನಡೆದು ಬಂದಿದೆ. ಪರ್ಯಾಯ ಕ್ರಮ ಹಾಗೇ ನಡೆದು ಬಂದಿದೆ ಅಂತಂದರೆ ಅದು ವಾದಿರಾಜರ ಅಮೋಘವಾದ ಸಾಮರ್ಥ್ಯ ಅಲ್ಲದೆ ಮತ್ತಿನ್ನೇನು ಅಂತಾರೆ. ಸಂಕಲ್ಪ ಮಾಡಿದ ವ್ಯಕ್ತಿ ಅದು ವಾದಿರಾಜರು. ಅದನ್ನು ನಡೆಸುವ ಸಂಕಲ್ಪ ಅದು ಶ್ರೀಕೃಷ್ಣನದ್ದು. ಸತ್ಯ ಸಂಕಲ್ಪ ಏಕೋವರೆಣ್ಯ. ನಾವು ಅನೇಕ ಸಂಕಲ್ಪಗಳನ್ನು ಮಾಡುತ್ತೇವೆ. ನಾವು ಮಾಡುವ ಸಂಕಲ್ಪವನ್ನು ನಾವೇ ಈಡೇರಿಸಲಿಕ್ಕಾಗದೆ ಸಂಕಲ್ಪ ಭ್ರಷ್ಟರಾಗಿರುತ್ತೇವೆ. ಇನ್ನೊಬ್ಬರ ಕೈಯಿಂದ ಮಾಡಿಸ್ತೇವೆ ಅಂತನ್ನೋ ಧೈರ್ಯ ನಮಗೆಲ್ಲಿದೆ. ಆದರೆ ವಾದಿರಾಜರ ಸಂಕಲ್ಪ ಹೇಗೆ ಅಂತಂದರೆ, ನಾನು ಮಾಡುತ್ತೇನೆ, ಇನ್ನೊಬ್ಬರಿಂದ ಮಾಡಿಸ್ತೇನೆ ಅಂತ ಅನ್ನುವ ಸಂಕಲ್ಪ ಅವರದ್ದು. ಹೀಗಾಗಿ ಬೆಡಗು ಕಾರ್ಯ ಅಂತಾರೆ ವಿಜಯದಾಸರು. ಇದು ಆಶ್ಚರ್ಯಕರವಾದಂತಹ ಕಾರ್ಯ, ಇನ್ನೊಬ್ಬರು ಯಾರಿಗೂ ಸಾಧ್ಯ ಇಲ್ಲದೆ ಇರುವಂತಹ ಅಮೋಘವಾದ ಕಾರ್ಯವನ್ನು ಮಾಡಿದಂತಹ ವಾದಿರಾಜ ಗುರುಸಾರ್ವಭೌಮರು. ಅಂತಹ ಆ ವಾದಿರಾಜರ ಮಹಿಮೆಯನ್ನು ಅದನ್ನು ಕೇಳಿ ಆನಂದಪಡಿ ಸಜ್ಜನರು ಅಂತ ವಿಜಯದಾಸರು ಕೊಂಡಾಡುತ್ತಾರೆ. ಇನ್ನೂ ಅವರ ಮಹಿಮೆಯನ್ನು ಮುಂದಿನ ತಾಳಗಳಲ್ಲಿ ನಿರೂಪಿಸ್ತಾರೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಚಿಂತಿಸೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ವಾದಿರಾಜ ಗುರುಸಾರ್ವಭೌಮರ ಅಂತರ್ಯಾಮಿಯಾದಂತಹ ಕೃಷ್ಣ ಅಭಿನ್ನನಾದ ಹಯಗ್ರೀವನ ಪಾದಕಮಲಗಳಲ್ಲಿ ಅರ್ಪಿಸ್ತಾ, ವಾದಿರಾಜ ಗುರುಸಾರ್ವಭೌಮರ ಈ ಮಹಿಮೆಯ ಚಿಂತನೆಯಲ್ಲಿ ಪಾಲ್ಗೊಂಡಿರುವ ಜ್ಞಾನಗಮ್ಯದ ಎಲ್ಲ ಭಕ್ತವೃಂದಕ್ಕೆ ಅಂತಹ ವಾದಿರಾಜ ಗುರುಸಾರ್ವಭೌಮರ ಶ್ರೀಮನ್ ಮಧ್ವಾಚಾರ್ಯರ ಉಡುಪಿಯ ಶ್ರೀಕೃಷ್ಣನ ಪೂರ್ಣಾನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ, ಈ ಸಂಚಿಕೆಗೆ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತರಾದ ಅನಂತರಾಮಯ್ಯ ಹಾಗೂ ಶ್ರೀಮತಿ ಲಲಿತಮ್ಮ ಅವರ ನೆನಪಿನಲ್ಲಿ ಅವರ ಪರಿವಾರದವರು ಸಲ್ಲಿಸಿದ್ದಾರೆ. ಆ ಪರಿವಾರದವರೆಲ್ಲರಿಗೂ ಕೂಡ ಅವರ ಹಿರಿಯರ ಆಶೀರ್ವಾದ ಜೊತೆಯಲ್ಲಿ ವಾದಿರಾಜ ಗುರುಸಾರ್ವಭೌಮರ ಪೂರ್ಣ ಅನುಗ್ರಹ, ಹಯಗ್ರೀವ ದೇವರ ಉಡುಪಿಯ ಕೃಷ್ಣನ ಪೂರ್ಣ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.